ನಮಸ್ಕಾರ ಗುರು, ನಾನು ನಿಮ್ಮ ಕುಮಾರ್ ಕನ್ನಡಿಗ. ಸೊ ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತಂದೆ ತಾಯಿಯ ಬಗ್ಗೆ ಮಾಡ್ತಿರೋದು. ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ತುಂಬ ಮಹತ್ವದಾದದ್ದು. ಅದಕ್ಕೆ ಹೇಳೋದು ತಂದೆ ಎಂದರೆ ರಕ್ಷಣೆ, ತಾಯಿ ಅಂದರೆ ಪ್ರೀತಿ ಅಂತ. ಸೊ ಬನ್ನಿ ಜನರ ಹತ್ರ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳೋಣ, ಅವ್ರ ಪ್ರೀತಿ ಬಗ್ಗೆ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಸೊ ಬನ್ನಿ. ಹಾಯ್, ನಿಮ್ಮ ಹೆಸರು ಮ್ಯಾಮ್? ಕೃತಿಕಾ. ನಿಮ್ಮದು ಮ್ಯಾಮ್? ರಕ್ಷಿತಾ. ನಿಮ್ಮದು? ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಹೌದಾ? ನೀವು ನಿಮ್ಮ ಅಪ್ಪ ಅಮ್ಮರ ಮಧ್ಯೆ ತುಂಬ ಬಾಂಡಿಂಗ್ ಇದೆಯಾ? ಅಮ್ಮ ಮತ್ತೆ ಅಪ್ಪನ ಜೊತೆ ಅಮ್ಮ ಮತ್ತೆ ನಿಮ್ಮದು ಮ್ಯಾಮ್? ಬೋತ್, ಇಬ್ರ ಜೊತೆನೂ ಚೆನ್ನಾಗಿ. ನಿಮ್ಮದು? ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಯಾವ್ಯಾವ ಟೈಮಲ್ಲಿ ಇಷ್ಟ ಆಗ್ತೀರಾ? ಆ ಥರ ಏನಿರಲ್ಲ ಅವ್ರಿಗೆ, ಲೈಕ್ ಟೈಮಿಂಗ್ಸ್ ಅಂತ ಏನಿಲ್ಲ. ಲೈಕ್ ಒಂಥರ ಏನಾದರೂ ನೀವು ಖುಷಿ ಆಗೋ ಥರ ಮಾಡಿದಾಗ ಖುಷಿ ನಿಮ್ಗೆ ಜಾಸ್ತಿ ಇಷ್ಟ ಆಗ್ಬೋದಲ್ಲ ಅವ್ರಿಗೆ? ನೀವು ಇಲ್ಲ ಆ ಥರ ಎಲ್ಲ, ಅವ್ರು ಆ ಥರ ಮಾಡಲ್ಲ, ನಾವು ಆ ಥರ ಮಾಡಲ್ಲ. ಲೈಕ್ ಹಿಂಗೆ ಅಂದರೆ ಅವ್ರಿಗೆ ಖುಷಿ ಆದಾಗಷ್ಟೇ ನಮ್ಮ ಮಕ್ಕಳು ಸರಿ, ಬೇಜಾರಾದಾಗ ನಮ್ಮ ಮಕ್ಕಳು ಸರಿ ಇಲ್ಲ, ಆ ಥರ ಮಾಡಲ್ಲ. ಕೋಪ ಮಾಡ್ಕೊಳ್ಳೋ ಟೈಮಲ್ಲಿ ಕೋಪ ಮಾಡಿಕೊಂಡು, ಬೇಜಾರಾದರೆ ಬೈತಾರೆ, ಖುಷಿ ಆದರೆ ಮುದ್ದು ಮಾಡ್ತಾರೆ ಅಷ್ಟೇ. ನಿಮ್ಮ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು? ಅಲಾಟ್, ತುಂಬಾ ಸ್ಪೆಂಡ್ ಮಾಡ್ತೀರಾ? ಎಲ್ಲಾದರೂ ಔಟ್ ಸೈಡ್ ಓದಿದ್ದು ಏನಾದರೂ ಮೆಮೊರಿ ಇದೆಯಾ? ಮೆಮೊರಿ ಅನ್ನೋದಕ್ಕಿಂತ ನಾವು ಮನೆಯಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮನೆಯಲ್ಲೇ? ಎಲ್ಲ ಔಟ್ ಸೈಡ್ ಹೋಗಲ್ವಾ? ಇಲ್ಲ. ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಏನಾದರೂ ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ? ಮಾಡಿದ್ದೀನಿ, ಲೈಕ್ ನಾಟ್ ಮಚ್. ಹೌದಾ? ಮುಂದೆ ಮಾಡೋಣ ಅಂತ. ಮುಂದೆ ಮಾಡೋಣ. ಸದ್ಯಕ್ಕೆ ಏನಿಲ್ಲ, ಬಿಕಾಸ್ ಅವರೇ ಎಲ್ಲ ಅಲ್ಲ. ಸದ್ಯಕ್ಕೆ ಏನಿಲ್ಲ ಇವಾಗ? ಮತ್ತೆ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಏನಾದರೂ ಇಲ್ಲಿವರೆಗೂ ಗಿಫ್ಟ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ, ಲೈಕ್ ಅವ್ರ ಒಂದು ಫೋಟೋ ಗಿಫ್ಟ್ ಮಾಡಿರ್ಬೋದು ಅಷ್ಟೇ. ಅಷ್ಟೇನಾ? ಅದು ಬಿಟ್ರೆ ಏನು ಗಿಫ್ಟ್ ಮಾಡಿಲ್ಲ. ನೀವು? ಬ್ಯಾಗ್. ಹೌದಾ? ಹಾಯ್ ಮ್ಯಾಮ್. ಹಾಯ್. ಹಾಯ್ ಸರ್. ಹಲೋ. ನಿಮ್ಮ ಹೆಸರು? ದೀಪಕ್. ನಿಮ್ಮದು ಮ್ಯಾಮ್? ವೀಣಾ. ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಮ್ಯಾಮ್? ನೀವು ಸರ್? ಅನ್ಫಾರ್ಚುನೇಟ್ಲಿ ಇಲ್ಲ, ಸೊ ಅವಾಗ ಮಾಡ್ತೀವಿ. ನೀವು ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಇರುವ ಬಾಂಡಿಂಗ್ನ ಶೇರ್ ಮಾಡ್ಕೊತೀರಾ ನಮ್ಮ ಹತ್ರ? ಶೋರ್. ಲೈಕ್ ಯಾವ ಥರ? ನೀವು ಒಂಥರ ನಿಮ್ಮ ಅಮ್ಮನ ಬಗ್ಗೆ ನಿಮ್ಗೆ ಏನಾದರೂ ಒಂಥರ ಖುಷಿ ಆಗೋ ಟೈಪ್ ಇರ್ತೀರಾ? ಆಲ್ಮೋಸ್ಟ್ ಲೈಕ್ ಡೈರೆಕ್ಟಾಗಿ ಅದು ಇದು ತೋರಿಸಲ್ಲ, ಬಟ್ ಮೇ ಬಿ ಇಂಡೈರೆಕ್ಟ್ಲಿ. ಫುಲ್ ಇಂಡೈರೆಕ್ಟ್. ತುಂಬ ಆಯಿತು. ಅಂದರೆ ಬಾಂಡಿಂಗ್ ಅಂತ ಅಂದರೆ ಆ್ಯಕ್ಚುಲಿ ಅದೇ ನೋಡಿ ತುಂಬ ಕಲ್ತಿದ್ದೀವಿ ಅವ್ರ ಜೀವನದಲ್ಲಿ. ಸೊ ಅವರು ಇಲ್ಲ ಅನ್ನೋದು ಮಿಸ್ಸಿಂಗ್ ಇದೆ. ಬಟ್ ಏನಂದರೆ ಅವರು ತುಂಬ ವ್ಯಾಲ್ಯೂಸ್ ಕಲ್ಸ್ಕೊಟ್ಟಿದ್ದಾರೆ. ತಂದೆ ತಾಯಿ ತುಂಬ ದೊಡ್ಡ ದೊಡ್ಡ ವ್ಯಾಲ್ಯೂಸ್ ಎಲ್ಲ ಕಲ್ಸ್ಕೊಡ್ತಾರೆ. ಹಾಂ, ಹೌದು. ನೀವು ಯಾವ್ಯಾವ ಟೈಮಲ್ಲಿ ನೀವು ಅಪ್ಪ ಅಮ್ಮಂಗೆ ಇಷ್ಟ ಆಗ್ತೀರಾ ಸರ್? ಅಪ್ಪ ಅಮ್ಮಂಗೆ ಇಷ್ಟ ಆಗ್ತೀರಾ ಅಂತ ಅಂದರೆ ಯಾವ ಇಷ್ಟ ಇಲ್ಲ, ಅಂದರೆ ಅವ್ರದ್ದು ಯಾವ್ದಾದ್ರು ಅದೇ ಅವ್ರ ಸ್ಯಾಕ್ರಿಫೈಸ್ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬ ಮಾಡಿದ್ದಾರೆ ನಮಗೆ. ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಫ್ರಮ್ ಝೀರೋ. ದೇ ಕೇಮ್ ಫ್ರಮ್ ವಿಲೇಜ್ ಆ್ಯಂಡ್ ಇಲ್ಲಿ ಬಂದು ತುಂಬ ಬಿಲ್ಡ್ ಮಾಡಿ ರೆಂಟಲ್ಲಿದ್ದು, ಆಮೇಲೆ ಸ್ವಲ್ಪ ಅವರೆಲ್ಲ ತುಂಬ ಸ್ಯಾಕ್ರಿಫೈ ಮಾಡಿ ಇಲ್ಲಿಂದ ನಾವು ಇನ್ನೂ ಬೆಳೆಯಂಗೆ ಮಾಡಿದ್ರು. ಅದನ್ನ ಐ ಆಲ್ವೇಸ್ ವಾಂಟ್ಸ್ ಟು ಲಿವ್ ಟು ಅವರ್ ಕಿಡ್ಸ್ ಆಲ್ಸೋ. ನೀವು ನಿಮ್ಮ ಅಪ್ಪ ಅಮ್ಮಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಸರ್? ಹಾಂ, ಇನ್ ದ ಸೆನ್ಸ್ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಬಟ್ ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ಸ್ವಲ್ಪ ಕಲ್ತ್ವಿ ಆ್ಯಕ್ಚುಲಿ. ಅವರಿಂದ ಇದ್ದಾಗಲೇ ತುಂಬ ಕಲ್ತಿದ್ದೀವಿ. ಅದನ್ನ ಕ್ಯಾರಿ ಒಂದು ಆಗ್ತಿದೆ ಆ್ಯಕ್ಚುಲಿ. ಅವ್ರ ಹೆಸರು ಉಳ್ಸೋಕ್ಕಂತೂ ನೀಟಾಗಿ ಮಾಡ್ತಾ ಇದ್ವಿ. ಹಾಯ್ ಬ್ರೋ. ಹಾಂ ಬ್ರೋ, ಹೇಳಿ ಬ್ರೋ. ನಿಮ್ಮ ಹೆಸರು ಬ್ರೋ? ಅಭಿಷೇಕ್ ಅಂತ. ನಿಮ್ಮದು? ಸಾಗರ್ ಅಂತ. ನಿಮ್ಮ ತಂದೆ ತಾಯಿ ನಡುವೆ ಬಾಂಡಿಂಗ್ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಬ್ರೋ. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಯಾವ್ಯಾವ ಟೈಮಲ್ಲಿ ಇಷ್ಟ ಆಗ್ತೀರಾ ಬ್ರೋ? ಎಲ್ಲ ಟೈಮಲ್ಲಿ ಇಷ್ಟ ಆಗ್ತೀವಿ. ತಂದೆ ತಾಯಿಗೆ ಯಾವ ಟೈಮಲ್ಲಿ ಇಷ್ಟ ಆಗಲ್ಲ ಹೇಳಿ? ಅಲ್ಲ, ಏನಾದರೂ ನೀವು ಖುಷಿ ಆಗೋ ಥರ ಮಾಡಿದಾಗ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತೀರಾ ಅವಾಗ? ಏನಾದರೂ ತಪ್ಪು ಮಾಡಿ? ಇಲ್ಲ, ಆ ಟೈಪ್ ಈ ಟೈಪ್ ಏನಿಲ್ಲ, ಎಲ್ಲ ಒಂದೇ ಟೈಪು. ತುಂಬ ಚೆನ್ನಾಗಿ ಇಷ್ಟ ಆಗ್ತೀವಿ ನಾವು. ಅವ್ರವ್ರ ಮಕ್ಳಿಗೆ ಅವ್ರವ್ರ ತುಂಬ ಇಷ್ಟ ಆಗುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಬ್ರೋ? ಇಲ್ಲ, ನಾವೆಲ್ಲ ಬೇರೆ ಕಡೆ ಕೆಲಸ ಮಾಡಕ್ ಬಂದಿರೋದು. ಅಂದ್ರೆ ದೂರ ದೂರ ಇದ್ದಾಗ ತುಂಬಾ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ಹೌದು. ಅಲ್ಲೇ ಇದ್ದಾಗ ಅವರು ವ್ಯಾಲ್ಯೂ ಗೊತ್ತಾಗಲ್ಲ. ಹೌದು. ಅವ್ರೇನ್ ಕೆಲಸ ಮಾಡ್ತಾರೆ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬೇರೆ ಕೈ ನಾವು ಬಯಸ್ಕೊಂಡಾಗ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಏನಾದ್ರು ಸ್ಯಾಕ್ರಿಫೈಸ್ ಮಾಡಿರ್ತೀರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ನಮ್ಮ ಹತ್ರ ಶೇರ್ ಮಾಡ್ಕೊಂತೀರಾ? ನಾವೇನಿಲ್ಲ, ಅದೇ ದುಡಿಯೋಕೆ ಬಂದಿರೋದೇ ಅವ್ರಿಗೋಸ್ಕರ, ಸ್ಯಾಕ್ರಿಫೈಸ್ ಮಾಡಿರೋದೇ ಅವ್ರಿಗೋಸ್ಕರ. ನಿಮಗೂ ಅಂತ ಜೀವನ ಐತೆ ಅಲ್ಲ ಅವರು? ಅದೇ ಇನ್ನೊಂದು ಜೀವನನೇ ಅವ್ರ ತಾನೆ. ಮುಂದೆ ಹೆಂಡತಿ ಮಕ್ಕಳು ಅಂತ ಆಗ್ತಾರಲ್ವಾ? ಈಗ ಅವ್ರು ನೋಡಿ ಮದುವೆ ಮಾಡಿರೋ ತಾನೆ ನಮಗೆ ಹೆಂಡತಿ ಮಕ್ಕಳೆಲ್ಲ. ಹೌದಲ್ಲ? ಹೌದು ಬ್ರೋ. ಹೌದು. ಅದಕ್ಕೋಸ್ಕರ ಏನಿಲ್ಲ, ಅವರೇ ಅಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಪ್ರಾಣ ಬೇಕು ಅಂದ್ರೆ ಕೊಡ್ತೀರಾ ನೀವು? ಕೊಡ್ತೀವಿ. ನೀವು ಅವರು ಕೊಟ್ಟಿರೋ ಪ್ರಾಣ ಅವ್ರಿಗೆ ಕೊಡಕ್ಕೆ ಏನು ಬ್ರೋ? ನಿಮ್ಮ ಹೆಸರು?
ಆ ಕಡೆ ಇರೋ ಅಣ್ಣ ಬರ್ತಾನೆ. ಪ್ರಭಾಸ್ ಅಂತ. ಬ್ರೋ, ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಬ್ರೋ? ಮಾಡ್ತಾ ಇದ್ದೀನಿ, ಬಟ್ ಇವಾಗ ಎಲ್ಲ ಒಂದು ಫ್ಯೂ ಇಯರ್ಸಿಂದ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಸೊ ಹಾಗಾಗಿ ಸ್ವಲ್ಪ ಆ ಒಂದು ಟೈಮ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈಗಿರೋ ಎಲ್ಲ ಮಕ್ಳು ಜನ್ರೇಷನ್ ಹೆಂಗೆ ಅಂತಂದರೆ ನಮಗೆಲ್ಲ 90s ಕಿಡ್ ಹಂಗೆ ಇರಲಿಲ್ಲ. ಸೊ ನಾವೆಲ್ಲ ಒಂದು ಆ ಲವ್ ಅನ್ನೋದು ಗೊತ್ತಿತ್ತು, ತಂದೆ ತಾಯಿ ಒಂದು ಪ್ರೀತಿ ಅಂದರೆ ಏನು, ಅವ್ರು ಎಷ್ಟೇ ಕೋಪದಲ್ಲಿ ಏನೇ ಅಂದರೂ ಕೂಡ ಅದೊಂದು ಪ್ರೀತಿ ಕಾಣಿಸ್ತಾ ಇತ್ತು. ಬಟ್ ಈಗಿರೋ ಮಕ್ಳಿಗೆ ಏನಂತ ಅಂದರೆ ಹುಟ್ಟಿದ ಮಕ್ಳಿಗೆ ತೊಗೊಂಡೋಗಿ ಬೇಬಿ ಸಿಟ್ಟಿಂಗ್ ಹಾಕು, ಸಂಜೆ ಈ ಕಡೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗು, ಇದು ಜನ್ರೇಷನ್ನು ಇವಾಗೆಲ್ಲ. ಸೊ ಈಗಿರೋ ಮಕ್ಕಳಿಗೆ ಅಷ್ಟು ಪ್ರೀತಿ ಎಮೋಷನ್ಸ್ ಅದೆಲ್ಲ ಇಲ್ಲ, ಅವೆಲ್ಲ ಹೋಗ್ಬಿಟ್ಟಿದೆ. ಸೊ 90s ಕಿಡ್ಡಿಗೆಲ್ಲ ನಮಗಿದ್ದಿದ್ದ ಎಮೋಷನ್ಸು, ನಮಗಿದ್ದಿದ್ದೊಂದು ಕಾಳಜಿ ಇವಾಗಿರೋ ಮಕ್ಕಳಲ್ಲಿ ಇಲ್ಲ. ಇವಾಗಿರೋ ಬಾರೋ ಮಾಮ ಮಚ್ಚ ಅಂತ ಹೋದರೆ ಯಾರೂ ನೋಡೋಲ್ಲ. ಇವಾಗೆಲ್ಲ ದುಡ್ಡು, ಮನಿ 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 ಮನಿ, ಎಲ್ಲೋದ್ರೂ ಮನಿ ಎಕ್ಸ್ಪೆಕ್ಟೆಡ್, ಫ್ರೆಂಡ್ಶಿಪ್ಪು ಮನಿ ಎಕ್ಸ್ಪೆಕ್ಟ್. ನಿಮ್ಮ ಅಪ್ಪ ಅಮ್ಮ ದುಡ್ಡು ಮಾಡಿದರೆ ಚೆನ್ನಾಗಿ ನೋಡ್ಕೊತಾರೆ, ಇಲ್ಲಾಂದರೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಬಟ್ 90s ಕಿಡ್ ಹಂಗಲ್ಲ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಬರಲಿ, ತಂದೆ ತಾಯಿನ ರಾಜರ ಥರ ರಾಣಿ ಥರ ನೋಡ್ಕೊಳ್ಳೋರು ಅವರೇ. ಸೊ ಯಾವಾಗಲೂ ನಮ್ಮ ಕಡೆಯಿಂದ ಇವಾಗ ಆ ಲವ್ನ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ನಮಗೂ ಕಷ್ಟ ಇರೋದ್ರಿಂದ ಒಂದು ವಲಸೆ ಬಂದು ಕೆಲಸ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ದೂರ ಬಂದು ಕೆಲಸ ಮಾಡಿಕೊಂಡು ನಾವು ಒಂದು ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಗೋಲ್ಜಿಂಗ್ ನಾಡೋದು ಅಂತ. ಸೊ ಯಾಕೆ ನಾವು ಇಷ್ಟು ದೂರ ಬಂದು ಕಷ್ಟಪಡ್ತಾ ಇದ್ದೀವಿ, ನಮ್ಮ ತಂದೆ ತಾಯಿಗೋಸ್ಕರನೇ. ಬಟ್ ಈಗಿರೋ ಮಕ್ಕಳಿಗೆಲ್ಲ ಅಪ್ಪ ಮಕ್ಕಳು ಚೆನ್ನಾಗಿ ಮಾಡಿ ಇಟ್ಟಿರ್ತಾರೆ, ಅವ್ರಿಗೆ ಒಂದು ಇದು ಗೊತ್ತಿರೋಲ್ಲ. ಸೊ ಆ ಒಂದು ರೀಸನ್ಗೆ ಪ್ರೀತಿ ಅನ್ನೋದೇ ಕಡಿಮೆ ಆಗ್ತಿದೆ ಬೆಂಗಳೂರಲ್ಲಿ. ನೀವು ಎಲ್ಲಿಂದ ಬಂದಿರೋದು? ನಾವಿಲ್ಲೇ ಗೋಲ್ಡ್ ಜಿಮ್ ಅಂತ ನಾಗರಬಾವಿ. ಪ್ರಾಪರ್ ಯಾವುದು? ನಂದು ಪ್ರಾಪರ್ ಶಿವಮೊಗ್ಗ, ಭದ್ರಾವತಿ ಶಿವಮೊಗ್ಗ. ನೀವು ನಿಮ್ಮ ಅಪ್ಪ ಅಮ್ಮಗೆ ಯಾವ ದೇವಸ್ಥಾನಕ್ಕೆ ಹೋದರೆ ದೇವ್ರ ಮುಂದೆ ಯಾವ ಟೈಮಲ್ಲಿ ಭಕ್ತಿಯಿಂದ ಕೈ ಊರ್ತೀಯ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಸೊ ತಂದೆ ತಾಯಿ ಆಲ್ ಟೈಮ್ ಫೇಮಸ್, ಅದಕ್ಕೆ ಟೈಮ್ ಲಿಮಿಟ್ಸ್ ಇಲ್ಲ. ಅಪ್ಪ ಅಮ್ಮಂಗೆ ವಯಸ್ಸಾದ ತಕ್ಷಣ ಆಶ್ರಮಕ್ಕೆ ಸೇರಿಸ್ತಾರೆ, ಇಲ್ಲ ಹೆಂಡತಿ ಬಂದ ತಕ್ಷಣ ಆಶ್ರಮಕ್ಕೆ ಅಲ್ಲಿ ಎಲ್ಲ ಬಿಟ್ಬಿಡ್ತಾರೆ. ಅದಕ್ಕೇನು ಹೇಳ್ತೀರಾ ಬ್ರೋ ನೀವು? ಭಾರಿ ಇತ್ತಲ್ಲ ಅಂಥವ್ರಿಗೆ ನನ್ನ ಪ್ರಕಾರ ಶೂಟೌಟ್ ಮಾಡಿ ಸಾಯಿಸ್ಬಿಡ್ಬೇಕು. ಆವಾಗಲೇ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಇಂಥವ್ರಿಂದ ಆ ಒಂದು ಏನಂತಾರೆ ತಂದೆ ತಾಯಿ ಪ್ರೀತಿ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗುತ್ತೆ. ನನಗೆ ಆ ಥರ ಅನಿಸಿದ್ರೆ ಮೇ ಬಿ ಅಂಥವ್ರಿಗೆ ಹುಟ್ಟಿಸಿದ್ದು ತಂದೆ ತಾಯಿನೂ ತಪ್ಪಾಗ್ಬಿಡುತ್ತೆ. ಹೌದೌದು ಅಲ್ವಾ? ಈಗ 9 ತಿಂಗಳು ಎತ್ತಿ ತಂದೆ ತಾಯಿ ಹುಡ್ಸಿದ್ದಾರೆ ಅಂದಮೇಲೆ ಅದ್ರಕ್ಕೇನು ಬೆಲೆ ಇದೆ? ಎಕ್ಸಾಂಪಲ್, ಒಂದು ಹಸು ತನ್ನ ಕರುನ ಒಂದು ಕರುಗೆ ಏನು ಜನ್ಮ ಕೊಡುತ್ತೆ, ಅದ್ರ ಹತ್ರ ಹೋದರೆ ಮುಟ್ಟಕ್ಕೆ ಬಿಡಲ್ಲ. ಅಬ್ಸರ್ವ್ ಮಾಡಿದ್ರೆ ಹಸು ಅಂಥದ್ದು ಮನುಷ್ಯ ಜನ್ಮ ಹುಟ್ಟಿರೋರು ನಾವು ತಂದೆ ತಾಯಿನ ಬಿಟ್ಟು ವೃದ್ಧಾಶ್ರಮಲ್ಲೆಲ್ಲ ಕಳೀತಾ ಇದೆ. ಅಂಥವ್ರಿಗೆ ಏನ್ರಿ ಮರ್ಯಾದೆ ಇದೆ? ಅವ್ರು ಸುಟ್ಟು ಏನಿಲ್ಲ, ಒಂದು ಗನ್ ತೊಗೊಂಡು ಪಟ ಪಟ ಶೂಟ್ ಮಾಡಬೇಕು, ಸತ್ತೋದ್ರೆ ಹೋದ. ನೀವು ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಥವಾ ನೀವು ಏನಾದರೂ ಸ್ಯಾಕ್ರಿಫೈಸ್ ಅದರಲ್ಲಿ ಯಾವುದಾದ್ರೂ ಒಂದನ್ನು ನಮ್ಮ ಹತ್ರ ಶೇರ್ ಮಾಡ್ತೀರಾ? ಸ್ಯಾಕ್ರಿಫೈಸ್ ಅಂದರೆ ಈ ತಾರೀಕು ತಂದಿರೋದು ಸ್ಯಾಕ್ರಿಫೈಸ್. ಬೇರೆ ನೀವು ಏನಾದರೂ ನಿಮ್ಮ ಅಪ್ಪ ಏನಾದರೂ ಸ್ಯಾಕ್ರಿಫೈಸ್ ಮಾಡಿರ್ತಿರಲ್ಲ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ? ಇನ್ನೂ ಮಾಡಿಲ್ಲ. ದೇವ್ರ ಹತ್ರ ನಿಮ್ದು ಯಾವುದು? ಹಾಯ್ ಸರ್. ಹಾಯ್. ಹಾಯ್ ಮ್ಯಾಮ್. ಹಲೋ. ಹಾಯ್. ಹಲೋ. ನಿಮ್ಮ ಹೆಸರು ಮ್ಯಾಮ್? ದಿವ್ಯಾ. ನಿರಂಜನ್. ಗೀತಾ. ಅಭಿಷೇಕ್. ಸೊ ನಿಮ್ಮ ತಂದೆ ತಾಯಿ ನಡುವೆ ತುಂಬ ಚೆನ್ನಾಗಿ ಬಾಂಡಿಂಗ್ ಇದೆಯಾ? ಇದೆ. ನಿಮ್ಮದು ಮ್ಯಾಮ್? ಹೌದು ಇದೆ. ಸರ್ ನಿಮ್ಮದು? ಹೌದಾ. ನೀವು ನಿಮ್ಮ ತಂದೆ ತಾಯಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಆಲ್ಮೋಸ್ಟ್ ನಂದು ಕಡಿಮೆ. ಆ್ಯಕ್ಚುಲಿ ಇವ್ರು ನನ್ನ ಬ್ರದರು, ಅವ್ರಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ? ಹಾಂ ಮಾಡ್ತೀನಿ. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಯಾವ್ಯಾವ ಟೈಮಲ್ಲಿ ಇಷ್ಟ ಆಗ್ತೀರಾ? ಅದೇನೋ ಒಂದು ಗಾದೆ ಹೇಳ್ತಾರಲ್ವ, ಅದೇನೋ ಎತ್ತವ್ರಿಗೆ ಯಜ್ಞನು ಮುದ್ದು ಅಂತ. ಸೊ ಮಕ್ಳು ಏನೇ ತಪ್ಪು ಮಾಡಿದ್ರು ಅದು ಅವರು ಅಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ಕೊಂತಾರೆ. ಇದು ಕರೆಕ್ಟ್ ಮ್ಯಾಮ್, ಎತ್ತವರಿಗೆ ಯಜ್ಞಾನ ಹೌದು ಹೇಳ್ತಿರೋದು. ನೀವು ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ದೀರಾ? ಸ್ಯಾಕ್ರಿಫೈಸ್ ಅಂತಂದ್ರೆ ಈಗ ಯೂಶಲಿ ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅದು ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಅಷ್ಟೇ. ಸೊ ಎನಿವೇ ನಮ್ಗೆ ಇಷ್ಟು ದೊಡ್ಡವ್ರನ್ನ ಮಾಡಿರ್ತಾರೆ, ಸೊ ಅವರು ಯಾವಾಗ ಮೀನ್ಸ್ ಕೈಲಾಗದೆ ಇರೋ ಥರ ಅಥವಾ ಏಜ್ ಆದಾಗ ನಾವು ಅಷ್ಟೇ ಕೇರ್ ಮಾಡ್ಬೇಕು ಅನ್ನೋದು ಒಂದಷ್ಟು. ಇದು ಮಗು ನಿಮ್ದ ಮ್ಯಾಮ್? ಹೌದು. ಮಗುನ ಬಗ್ಗೆ ಏನು ಹೇಳ್ತೀರಾ ನೀವು ತಾಯಿಯಾಗಿ? ಆಕ್ಚುಲಿ ಆಸ್ ಎ ಮದರ್ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಒಂಥರ ಮದರ್ಹುಡ್ ಲೈಫ್ ಒಂಥರ ಚಂದ ಇರುತ್ತೆ. ಹೇಳಿ ಮತ್ತೆ. ಹಾಯ್, ನಿಮ್ಮ ಹೆಸರು? ರಕ್ಷಿತಾ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದು ಮಾತಾಡ್ತೀರಾ? ನೀವು ನಿಮ್ಮ ತಂದೆ ತಾಯಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಮ್ಮ ಅಮ್ಮನ ಜೊತೆ ತುಂಬ ಸ್ಪೆಂಡ್ ಮಾಡ್ತೀವಿ.
ನಿಮ್ಮ ಅಮ್ಮ ಅವ್ರ ಜೊತೆ ನೀವು ಯಾವ್ಯಾವ ಟೈಮಲ್ಲಿ ನಿಮ್ಮ ಅಮ್ಮಂಗೆ ನೀವು ಇಷ್ಟ ಆಗ್ತೀರಾ? ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ನಾನು ನಮ್ಮ ಅಕ್ಕ ನಾವಿಬ್ರು ಇರೋದು. ಸೊ ಇಬ್ರು ಎಲ್ಲ ಟೈಮಲ್ಲೂ ಇಷ್ಟ ಆಗ್ತೀವಿ. ನಿಮ್ಮ ತಂದೆ ತಾಯಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನೀವು? ಒಂದೇ ಆಲ್ಮೋಸ್ಟ್ ಪರವಾಗಿಲ್ಲ. ಒಂದಂದ್ರೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಎಲ್ಲರೂ ಏನಾದರೂ ಒಂದು ಮಾಡಿರ್ತೀರಲ್ವ ನೀವು ಸ್ಯಾಕ್ರಿಫೈಸ್ ಏನಾದರೂ ಮಾಡಿರ್ತೀರಾ? ಅಂದರೆ ನಮ್ಮ ಮಮ್ಮಿಗೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನ್ನೋದು MBA ಮಾಡಿದ್ರೆ, ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸಡನ್ನಾಗಿ ನಿಮ್ಮಮ್ಮ ನಿಮ್ಗೇನಾದರೂ ನಿಮ್ಮ ಪ್ರಾಣ ಕೊಡಂದ್ರೆ ಏನು ಮಾಡ್ತೀರಾ? ಅಫ್ಕೋರ್ಸ್ ಕೊಡ್ತೀನಿ. ಕೊಡ್ತೀರಾ ಪಕ್ಕ? 200%. ಹೌದಾ?